ಇವತ್ತಿನ ಮಕ್ಕಳು ಫೋನ್ ಇಲ್ಲ ಅಂದರೆ ಊಟನೇ ಮಾಡಲ್ಲ. ಆದರೆ 99 2000 ದಶಕದಲ್ಲಿ ಹುಟ್ಟಿದ ನಮ್ಮ ಜನ್ರೇಷನ್ ಇದೆಯಲ್ಲ, ಅದು ನಿಜಕ್ಕೂ ಒಂದು ಗೋಲ್ಡನ್ ಎರ. ಆಗ ನಮಗೆ ಗೂಗಲ್ ಇರಲಿಲ್ಲ, ಸ್ಕ್ರೋಲ್ ಮಾಡೋದಕ್ಕೆ ಸ್ಮಾರ್ಟ್ ಫೋನ್ಸ್ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಅಥವಾ ಸ್ಕೂಲ್ನಲ್ಲಿ ಬೆಂಚ್ಮೇಟ್ಸ್ ಏನು ಹೇಳಿದ್ರು ಅದನ್ನೇ 100% ಸತ್ಯ ಅಂತ ನಂಬಿ ಭಯಪಡ್ತಿದ್ವಿ. ನಮಸ್ಕಾರ ಕರ್ನಾಟಕ, ಕನ್ನಡ ವರ್ಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಯಾವ ಸೀರಿಯಲ್ ಕಿಲ್ಲರ್ ಅಥವಾ ಹಿಸ್ಟಾರಿಕಲ್ ವಾರ್ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ನಾವು ನಮ್ಮ ಬಾಲ್ಯದಲ್ಲಿ ನಾವು ನಂಬಿದ್ದ ಆ ವಿಚಿತ್ರ ಸೊಳುಗಳು ಅಂದರೆ ಚೈಲ್ಡ್ಹುಡ್ ಮಿತ್ ಬಗ್ಗೆ ಮಾತಾಡೋಣ. ಹಣ್ಣಿನ ಬೀಜ ನುಂಗಿದ್ರೆ ಹೊಟ್ಟೆಯಲ್ಲಿ ಮರ ಬೆಳೀತಿತ್ತ? ಪೆನ್ಸಿಲ್ ಸಿಪ್ಪೆ ಹಾಲಿನಲ್ಲಿ ಹಾಕಿದ್ರೆ ರಬ್ಬರ್ ಆಗುತ್ತಾ? ಅಂಡರ್ಟೇಕರ್ಗೆ ನಿಜಕ್ಕೂ 7 ಜೀವ ಆಯ್ತಾ? ಬನ್ನಿ, ಇವತ್ತು ನಾವು ನಮ್ಮ ಬಾಲ್ಯದ ಆ ಸುವರ್ಣ ದಿನಗಳಿಗೆ ಒಂದು ಟೈಮ್ ಟ್ರಾವೆಲ್ ಮಾಡ್ಕೊಂಬರೋಣ. ಮೊದಲನೆಯ ಅತ್ಯಂತ ಭಯಾನಕ ಮಿತ್ತಂದರೆ ಹಣ್ಣಿನ ಬೀಜ ನುಂಗಿದ್ರೆ ಹೊಟ್ಟೆನಲ್ಲಿ ಮರ ಬೆಳೆಯುತ್ತೆ ಅನ್ನೋದು. ಕಲ್ಲಂಗಡಿ, ಸೀಬೆಕಾಯಿ ಅಥವಾ ಸೇಬ್ ತಿನ್ನುವಾಗ ಒಂದು ಸಣ್ಣ ಬೀಜ ಬಾಯಿಗೆ ಹೋಗಿ ಹೊಟ್ಟೆ ಸೇರಿದರೆ ಮುಗಿತು ನಮ್ಮ ಕತೆ. ನಾಳೆ ಬೆಳಗ್ಗೆ ಎದ್ದೇಳುವಾಗ ನನ್ನ ಬಾಯಿಂದ ಕಿವಿಯಿಂದ ಮರದ ಕೊಂಬೆಗಳು ಬರ್ತವೆ, ನನ್ನ ತಲೆ ಮೇಲೆ ಒಂದು ದೊಡ್ಡ ಗಿಡ ಬೆಳೆದಿರುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಹತ್ತಿದ್ದೀವಿ ಅಲ್ವಾ. ಆದರೆ ಇದರ ರಿಯಾಲಿಟಿ ಏನಂದರೆ, ನಾವು ಬೀಜ ನುಂಗಿ ಗಂಟ್ಲಲ್ಲಿ ಸಿಕ್ಕಾಕ್ಕೊಳ್ಬಾರ್ದು ಅಂತ ಪೇರೆಂಟ್ಸ್ ಈ ಭಯ ಹುಟ್ಟಿಸ್ತಿದ್ರು ಅಷ್ಟೆ. ಅದು ಹೊಟ್ಟೆಯಲ್ಲಿ ಆರಾಮಾಗಿ ಡೈಜೆಸ್ಟ್ ಆಗಿ ಅದು ನಾಳೆ ಬೆಳಗ್ಗೆ ಆಚೆ ಬರುತ್ತೆ. ಇನ್ನೊಂದು ದೊಡ್ಡ ಮಿತ್ತಂದರೆ ಚೂಯಿಂಗಮ್ ಅಥವಾ ಬೂಮರ್. ಅದನ್ನು ನುಂಗಿದ್ರೆ 2 ವರ್ಷ ಕರಳಿಗೆ ಅಂಟಿಕೊಳ್ಳುತ್ತೆ ಅಂತ. ಸ್ಕೂಲ್ನಲ್ಲಿ ಯಾರಾದರೂ ಗಮ್ ನುಂಗಿದ್ರೆ ಅವನನ್ನು ಸಾಯೋಕ್ಕೆ ರೆಡಿ ಇರೋ ಪೇಷಂಟ್ ಥರ ನೋಡ್ತಿದ್ವಿ. ಇದರ ರಿಯಾಲಿಟಿ ಏನಂದರೆ, ಚೂಯಿಂಗಮ್ ಡೈಜೆಸ್ಟ್ ಆಗಲ್ಲ ಅನ್ನೋದು ನಿಜ, ಆದರೆ 2 ವರ್ಷ ಹೊಟ್ಟೆಯಲ್ಲಿ ಇರಲ್ಲ. ನಮ್ಮ ಬಾಡಿ ಅದನ್ನು ಕೇವಲ 2 ರಿಂದ 3 ದಿನದಲ್ಲಿ ಫ್ಲಶ್ ಔಟ್ ಮಾಡಿ ಆಚೆ ಹಾಕುತ್ತೆ. ಇನ್ನು ಸ್ಕೂಲ್ ಲೈಫ್ಗೆ ಬಂದ್ರಂತೂ ನಮ್ಮ ಹುಡುಗರ ಲೆವೆಲ್ ಬೇರೆಯೇ ಇತ್ತು. ನಿಮಗೆ ನೆನಪಿರಬೇಕು, ನಟರಾಜ ಅಥವಾ ಅಪ್ಸರ ಪೆನ್ಸಿಲನ್ನು ಶಾರ್ಪ್ ಮಾಡಿ ಆ ಬಂದಿರುವ ಸಿಪ್ಪೆಯನ್ನು ಒಂದು ಚಿಕ್ಕ ಡಬ್ಬಿನಲ್ಲಿ ಹಾಕಿ ಅದಕ್ಕೆ 2 ಹನಿ ಹಾಲು ಬಿಟ್ಟು ಮುಚ್ಚಿಡ್ತಿದ್ವಿ. ಯಾಕಂದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಅಪ್ಸರ ರಬ್ಬರ್ ಆಗಿರುತ್ತೆ ಅಂತ. ಇದನ್ನು ಟ್ರೈ ಮಾಡಿ ಅಮ್ಮನ ಕೈಲಿ ಬಯಸ್ಕೊಂಡಿರೋದೇ ಹೆಚ್ಚು. ಹಾಲು ಹಾಳಿಸಿದ ವಾಸನೆ ಬರ್ತಿತ್ತು, ಆದರೆ ಆ ಸಿಪ್ಪೆ ಮಾತ್ರ ರಬ್ಬರ್ ಆಗ್ತಿರಲಿಲ್ಲ. ಇನ್ನೊಂದು ದೊಡ್ಡ ಮಿತ್ ಏನಂದರೆ, ನಮ್ಮ ಟಿ ವಿ ಶೋಗಳು ಹಾಗೆ ಅದರಲ್ಲಿ ಬರ್ತಿದ್ದ ಆಟಗಳು. ನಮ್ಮ 90s ಕಿಡ್ಸ್ಗೆ WWE ಅಂದರೆ ಪ್ರಾಣ. ಅಲ್ಲಿ ಬಂದು ಅಂಡರ್ಟೇಕರ್ಗೆ 7 ಜೀವ ಇದೆ, ಅವನು ಸತ್ತು ವಾಪಸ್ ಎದ್ದು ಬರ್ತಾನೆ ಅಂತ ನಂಬಿದ್ವಿ. ಹಾಗೆ ಕೇನ್ ಮತ್ತು ಅಂಡರ್ಟೇಕರ್ ಇಬ್ಬರು ಅಣ್ಣ ತಮ್ಮಂದಿರು, ಅವರ ಮುಖ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ, ಅದಕ್ಕೆ ಅವರು ಮಾಸ್ಕ್ ಹಾಕ್ಕೊಂಬರ್ತಾರೆ ಅಂತ ನಮಗೆ ನಾವೇ ಕತೆ ಕಟ್ಕೊಳ್ತಿದ್ವಿ. ಆದರೆ ಇದ್ರ ರಿಯಾಲಿಟಿ ಏನಂದರೆ, ಅದೊಂದು ಸ್ಕ್ರಿಪ್ಟೆಡ್ ಶೋ. ಅವರೆಲ್ಲ ಪ್ರೊಫೆಷನಲ್ ಆ್ಯಕ್ಟರ್ಸ್ ಹಾಗೆ ಸ್ಟಂಟ್ ಮ್ಯಾನ್ಸ್ ಅಂತ ನಮಗೆ ಗೊತ್ತಾಗೋಕೆ 15 ವರ್ಷ ವಯಸ್ಸಾಗಬೇಕಾಯ್ತು. ಇನ್ನು ಭಾನುವಾರ ಬೆಳಗ್ಗೆ 12 ಗಂಟೆ ಆಗ್ತಿದ್ದಂಗೆ ಶಕ್ತಿಮಾನ್ ಬರ್ತಿದ್ದ. ನಾವು ಟೆರೇಸ್ ಮೇಲಿಂದ ಬಿದ್ದರೆ ಅಥವಾ ಕಷ್ಟ ಬಂದರೆ ಶಕ್ತಿಮಾನ್ ಕಿರ್ರಂತ ತಿರ್ಕೊಂಡು ಬಂದು ನಮ್ಮನ್ನು ಕಾಪಾಡ್ತಾನೆ ಅಂತ ನಂಬಿದ ಒಂದು ಮುಗ್ಧ ಜನ್ರೇಷನ್ ನಮ್ಮದು. ಇದರ ಜೊತೆ ಇನ್ನೂ ಕೆಲವು ಭಯದ ಮಿತ್ಸ್ ಕೂಡ ಇತ್ತು. ಮಲಗಿರೋರ ಮೇಲೆ ದಾಟಿದರೆ ಅವರ ಹೈಟ್ ಬೆಳೆಯಲ್ಲ, ಅವ್ರು ಕೊಳಗಾಗ್ತಾರೆ ಅಂತ ನಂಬಿದ್ವಿ. ವಾಪಸ್ ಹೈಟ್ ಆಗಬೇಕಂದ್ರೆ ಅವ್ರ ಮೇಲೇ ರಿವರ್ಸ್ ದಾಟಬೇಕಿತ್ತು. ಮತ್ತು ರಾತ್ರಿ ಉಗುರು ತೆಗಿಬಾರ್ದಾಗಿತ್ತು. ಕತ್ಲಲ್ಲಿ ಉಗುರು ತೆಗೆದ್ರೆ ಮನೆಗೆ ದರಿದ್ರ ಅಥವಾ ದೆವ್ವ ಬರುತ್ತೆ ಅಂತ ನಂಬಿದ್ದ ಜನ್ರೇಷನ್ ನಮ್ಮದು. ಆದರೆ ಅಸಲಿಗೆ ಆಗ ಕರೆಂಟ್ ಇರ್ತಿರಲಿಲ್ಲ. ಬ್ಲೇಡ್ನಲ್ಲಿ ಕತ್ತರಿಸುವಾಗ ರಕ್ತ ಬರುತ್ತೆ ಅಂತ ಹೇಳಿದ ಟ್ರಿಕ್ ಅದು. ಇನ್ನೊಂದು ಕ್ಯೂಟಾದ ಮಿತ್ತೇನಂದರೆ ನವಿಲ್ಗರಿ. ನಮ್ಮ ತಲೆಗೆ ವಿದ್ಯೆ ಚೆನ್ನಾಗಿ ಬರಲಿ ಅಂತ ಟೆಕ್ಸ್ಟ್ ಬುಕ್ ಮಧ್ಯೆ ಚಿಕ್ಕ ನವಿಲ್ಗರಿಯನ್ನು ಇಡ್ತಿದ್ವಿ. ಆದರೆ ನಮ್ಮ ಫ್ರೆಂಡ್ಸ್ ಹೇಳೋ ಪ್ರಕಾರ ಆ ನವಿಲ್ಗರಿಗೆ ಒಂದು ಸಣ್ಣ ಹಕ್ಕಿ ಕಾಳು ಹಾಕಿದ್ರೆ ಅದು ಪ್ರೆಗ್ನೆಂಟ್ ಆಗಿ ಇನ್ನೊಂದು ಸಣ್ಣ ಮರಿ ನವಿಲ್ಗರಿಯನ್ನು ಮಾಡುತ್ತೆ ಅಂತ ನಂಬಿದ್ವಿ. ಪುಸ್ತಕ ತೆಗೆದು ನೋಡಿದಾಗ ಅಲ್ಲಿ ಇನ್ನೊಂದು ಸಣ್ಣ ಕಸ ಇದ್ದರೆ ವಾವ್, ಮರಿ ಹಾಕಿದೆ ಅಂತ ತುಂಬ ಸಂಭ್ರಮ ಪಡ್ತಿದ್ವಿ.
ಇವತ್ತು ನಾವು ದೊಡ್ಡವರಾಗಿ ಈ ಸುಳ್ಳುಗಳನ್ನು ನೆನೆಸ್ಕೊಂಡು ನಗ್ಬೋದು, ಆದರೆ ಆ ಟೈಮ್ನಲ್ಲಿದ್ದ ಆ ಮುಗ್ಧತೆ, ಆ ಖುಷಿ, ಆ ಟೆನ್ಷನ್ ಯಾವತ್ತೂ ಮತ್ತೆ ವಾಪಸ್ ಬರಲ್ಲ. ಈಗಿನ ಮಕ್ಕಳಿಗೆ ಒಂದು ಕ್ಷಣ ಡೌಟ್ ಬಂದರೆ ಸ್ಮಾರ್ಟ್ಫೋನ್ಸ್ ತೆಗೆದು ಗೂಗಲ್ ಮಾಡ್ತಾರೆ. ಅವರಿಗೆ ನವಿಲ್ಗರಿ ಮರಿ ಮಾಡೋ ಮ್ಯಾಜಿಕ್ ಆಗಲಿ ಅಥವಾ ಅಪ್ಸರ ರಬ್ಬರ್ ಆಗೋ ಆಸೆ ಆಗಲಿ ಯಾವತ್ತೂ ಅನುಭವಿಸೋಕ್ಕೆ ಆಗಲ್ಲ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಮ ಬಾಲ್ಯದ ಸುವರ್ಣ ದಿನಗಳನ್ನು ನೆನಪು ಮಾಡಿದೆ ಅಂತ ಅಂದ್ಕೊತೀನಿ. ನೀವು ಸಣ್ಣ ವಯಸ್ಸಲ್ಲಿ ಈ ಮಿತ್ಗಳಲ್ಲಿ ಯಾವುದನ್ನು ಅತಿಯಾಗಿ ನಂಬಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ನಾನು ಕೂಡ ಓದಿ ಖುಷಿ ಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಆ ಹಳೆಯ ದಿನಗಳನ್ನು ನೆನಪಿಸ್ಕೊಳ್ಳಿ. ಇಂಥ ಅದ್ಭುತ ಮತ್ತು ರೋಚಕ ವಿಷಯಗಳಿಗಾಗಿ ನಮ್ಮ ಕನ್ನಡ ವರ್ಡ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.